ನಿಮ್ಮ ಈ ಕನ್ನಡಿಗ ಪಾಕಿಸ್ತಾನ್ಗೆ ಕೂಡ ಹೋಗಿ ಬಂದ ಹೇಗೆ ಅಂತ ಹೇಳ್ತೀನಿ. ರೀಲ್ ನ ಫಸ್ಟ್ ಸೇವ್ ಮಾಡ್ಕೊಳ್ಳಿ. ಬೆಳ್ಳಂಬೆಳಿಗ್ಗೆ ಬೆಂಗಳೂರಿಂದ ಅಮೃತ್ಸರ್ಗೆ ಫ್ಲೈಟ್ ತಗೊಳ್ಳಿ. ಇಳ್ದಾಗಿದ್ಮೇಲೆ ಕ್ಯಾಬ್ ಮಾಡ್ಕೊಂಡು ನೀವು ಕರ್ತಾರ್ಪುರ್ ಸಾಹೇಬ್ ಕಾರಿಡಾರ್ ಗೆ ಹೋಗ್ಬೇಕು. ನಿಮ್ಮ ಡ್ರೈವರೇ ನಿಮ್ಗೆ ಬೇಕಾದ್ರೆ ಕೋವಿಡ್ ಟೆಸ್ಟ್ ಮಾಡಿಸ್ತಾರೆ. ನೆಗೆಟಿವ್ ರಿಪೋರ್ಟ್ ಇರಬೇಕು ಹೋಗೋಕ್ಕಿಂತ ಮುಂಚೆ. ಎಂಟರ್ ಆಗಿದ ತಕ್ಷಣ ಪೋಲಿಯೋ ವ್ಯಾಕ್ಸಿನ್ ಹಾಕ್ಸ್ಕೊಬೇಕು. ಆಮೇಲೆ ಸುಮಾರು ಇಮಿಗ್ರೇಷನ್ ಚೆಕ್ಸ್ ಇರುತ್ತೆ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂದ ನಿಮ್ಗೆ ಎಲೆಕ್ಟ್ರಾನಿಕ್ ಟ್ರಾವೆಲ್ ಆಥರೈಸೇಷನ್ ಇದ್ರೆ ಮಾತ್ರ ಹೋಗಕ್ಕಾಗುತ್ತೆ. ಗೂಸ್ ಬಂಪ್ಸ್ ಅಂತೂ ಗ್ಯಾರಂಟಿಡ್. ಎಂಟ್ರಿ ಫೀಸ್ $20 per ಹೆಡ್ ತಗೊಂಡ್ ಹೋಗ್ಲೇಬೇಕು. ಬಸ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನಿಮ್ ವೀಸಾ ಬೇಕಾಗಿಲ್ಲ, ಪಾಸ್ಪೋರ್ಟ್ ಇದ್ರೆ ಸಾಕು. ಎಂಟರ್ ಆಗಿದ ತಕ್ಷಣ ಸರೋವರ್ ಸಾಹೇಬ್ಗೆ ಹೋಗ್ಬಿಟ್ಟು ಕೈಕಾಲ್ ತೊಳ್ಕೊಳ್ಳಿ. ಅದಾಗಿದ್ಮೇಲೆ ಗುರುದ್ವಾರಾಗ ಹೋಗ್ಬಿಟ್ಟು ಗುರುನಾನಕಿನ ಪೂಜೆ ಮಾಡಿ. ಗುರುನಾನಕ್ ಅವರು ಅವರ ಕೊನೆ 18 ವರ್ಷ ಇಲ್ಲೇ ಕಳೆದಿದ್ದು. ಇದರ ಹಿಸ್ಟ್ರಿನ ಓದಿ ಮ್ಯೂಸಿಯಂ ನ ನೋಡಿ ತುಂಬಾನೇ ಚೆನ್ನಾಗಿದೆ. ಅಲ್ಲೇ ಗುರುಕಲ್ ಲಂಗರ್ ಅಲ್ಲಿ ಫ್ರೀ ಆಗಿ ಅನ್ನ ಪ್ರಸಾದನ ಕೊಡ್ತಾರೆ. ಊಟ ಮುಗಿಸ್ಕೊಂಡು ಹತ್ರದಲ್ಲೇ ಇರೋ ಸುವಿನರ್ ಶಾಪ್ಸ್, ಬಟ್ಟೆ ಅಂಗಡಿ, ಚಪ್ಪಲಿ ಅಂಗಡಿ, ಸ್ವೀಟ್ ಅಂಗಡಿ ಎಲ್ಲಾನು ನೋಡ್ಕೊಂಡು ಬೇಕನ್ನೋದನ್ನ ಪರ್ಚೇಸ್ ಮಾಡ್ಕೊಂಡು ವಾಪಸ್ ಬರ್ಬೋದು. ವಾಪಸ್ ಬರ್ತಾ ನಿಶಾಂತ್ ಸಾಹೇಬ್ ನ ಮಿಸ್ ಮಾಡಕ್ ಹೋಗ್ಬಿಡಿ. ಆಮೇಲೆ ಲಾಸ್ಟ್ ಬಸ್ 5 ಇರೋದು ಇಂಡಿಯಾಗೆ. ವಿಡಿಯೋ ಇಷ್ಟ ಆಗಿದ್ರೆ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ.